ನಮಸ್ತೆ ಮೇಡಮ್. ಪೇಷಂಟ್ ನಮ್ಮ ಮದರ್ ಸರೋಜಮ್ಮ. ಫಸ್ಟ್ ಟೈಮ್ ಗೊತ್ತಾಯ್ತು 3 years ಬ್ಯಾಕ್. ಆಮೇಲೆ ಸ್ವಲ್ಪ ಕೀಮೋ ಅದೆಲ್ಲ ಸರ್ಜರಿ ಎಲ್ಲ ಮುಗಿಸಿದ್ವಿ. ಸಿಂಪ್ಟಮ್ಸ್ ಊಟ ಹೋಗ್ತಾ ಇದ್ದಿಲ್ಲ, ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿಡುತ್ತು, ಹೊಟ್ಟೆ ಉಬ್ಬರ ಆಗ್ತಾ ಇತ್ತು, ಮೋಷನ್ ಸರಿ ಆಗ್ತಾ ಇದ್ದಿಲ್ಲ, ತುಂಬಾ ಸುಸ್ತು ಅವರು. ಅದರಿಂದ ತೋರ್ಸ್ಕೊಂಡ್ವಿ, ಎಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಓವರಿಯನ್ ಕ್ಯಾನ್ಸರ್. ಕಂಟಿನ್ಯೂಸ್ ಇದೆ. ಇನ್ ಬಿಟ್ವೀನ್ ಒಂದು 6 months ಒಂದು ಗ್ಯಾಪ್ ಇದೆ ಅಷ್ಟೇ. 1 year ಆದ್ಮೇಲೆ ಮತ್ತೆ ಸರ್ಜರಿ ಇನ್ನೊಂದಾಯ್ತು. ಸರ್ಜರಿ ಆದ್ಮೇಲೆ ಮತ್ತೆ 1 year ಆದ್ಮೇಲೆ ಮತ್ತೆ ರಿಅಕರೆನ್ಸ್ ಆಯ್ತು. ಅಲ್ಲಿಂದ ಮತ್ತೆ ಆಯುರ್ವೇದಿಕ್. ಹಿಂಗೆ ನಮ್ಮ ಬ್ರದರ್ ಯಾರೋ ರೆಫರ್ ಮಾಡಿದ್ರು ಹೈದ್ರಾಬಾದ್. ಸ್ವಲ್ಪ ವಿಚಾರಣೆ ಮಾಡಿದ್ವಿ. ಅಷ್ಟೊಳಗಡೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ನಾವ್ ಇಲ್ಲೇ ಇರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ತಗೊಂಡ್ವಿ. ಪೇಷಂಟ್ ಅವಾಗ ಅಂದ್ರೆ ಸ್ವಲ್ಪ ಸುಸ್ತಾಗಿ ಅಷ್ಟೊಂದು ಎನರ್ಜಿಟಿಯಾಗಿ ಇರ್ತಿದ್ದಿಲ್ಲ, ಅವ್ರವ್ರ ಕೆಲಸನೂ ಅಷ್ಟೊಂದು ಮಾಡ್ಕೊಂತ ಇದ್ದಿಲ್ಲ. ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕೆಲಸ ಮಾಡಿದೆ. ಇವಾಗ ಆರಾಮಾಗಿದ್ದಾರೆ. ನನ್ನ ಪ್ರಕಾರ ಬೆಸ್ಟ್ ಇದೆ. ಯಾಕಂದ್ರೆ ಈ ತರ ನಾನು ಎಲ್ಲಾ ವಿಚಾರಣೆ ಮಾಡಿದ್ದೇನೆ ಆಯುರ್ವೇದಿಕ್. ಇದು ತುಂಬಾ ಪಾಸಿಟಿವ್ ಆಗೇ ಇದೆ ನನಗೆ. ಅದರಿಂದ 1 year ಇಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಬರ್ತಿದ್ದಿಲ್ಲ. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ನಮಗೂ ಸ್ವಲ್ಪ ಧೈರ್ಯ ಬಂದಿದೆ.